ಅಹೋ ಮಯಾತ್ಮ ಪರಿತಾಪಿತೋ ವೃಥಾ ಸಾಂಕೇತ್ಯವೃತ್ಯಾತಿ ವಿಕರ್ಹ್ಯ ವಾರ್ತಯ ಸ್ತ್ರೈಣಾನ್ ನರಾಂಶ್ಚಾರ್ಥ ತೃಷಾನುಷೋಚ್ಯಾನ್ ಕೃತ್ವೇಹ ವಿತ್ತಂ ರತಿಮಾತ್ಮನೇಚ್ಛತಿ. ಭಾಗವತ ಸಾರೋದ್ಧಾರ ಗ್ರಂಥೆ ಅಯಂ ಚತುರ್ನವತಿತಮಃ 94ನೇಯ ಶ್ಲೋಕಃ. ಮಹಾಮುನಿನಾ ವೇದವ್ಯಾಸೇನ ಸಂಪ್ರಣೀತಸ್ಯ ಬ್ರಹ್ಮಸೂತ್ರಾಣಾಂ ಅರ್ಥರೂಪಸ್ಯ ಭಾರತಾರ್ಥ ವಿನಿರ್ಣಯಸ್ಯ ಗಾಯತ್ರಿ ಭಾಷ್ಯರೂಪಸ್ಯ ವೇದಾರ್ಥ ಪರಿಬ್ರಹ್ಮಿತಸ್ಯ ಪುರಾಣಾನಾಂ ಸಾರರೂಪಸ್ಯ ಚ ಭಾಗವತಸ್ಯ ನೈಕವಿಧಾನ್ ಶ್ಲೋಕಾನ್ ವಿವಿಧಾನ್ ವಿಷಯಾನ್ ವರ್ಣಯಂತಹ ಪ್ರಕರಣ ರೂಪೇಣ ಸಮಗ್ರಹೀತ್ ಅವಧೂತ ಕುಲಶಿರೋಮಣಿ ವಿಷ್ಣುತೀರ್ಥಾಚಾರ್ಯ. ತತ್ರ ಸರ್ವೇ ವಯಂ ವೈರಾಗ್ಯ ಪ್ರಕರಣೆ ಘಟಾಮಹೆ. ಯೋಯಂ ಶ್ಲೋಕಃ ಪಿಂಗಲಯ ವೇಶ್ಯಯ ಪ್ರೋಕ್ತಃ. ಪಿಂಗಲಾ ಖಲು ವಿದೇಹರಾಜ್ಯೆ ವರ್ತಮಾನ ವೈರಾಗ್ಯಂ ಪ್ರಾಪ್ಯ ಇಮಾನ್ ಶ್ಲೋಕಾನ್ ಜಗೌ. ಮೂಢಃ ಜನಃ ಸ್ತ್ರೀಷು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಷು ಪ್ರಲೋಭಿತಾತ್ಮ ಭವತಿ. ಅಪಿ ಚ ನಷ್ಟದೃಷ್ಟಿಃ ಅಯಂ ಪತಂಗವತ್ ನಶ್ಯತ್ಯೇವ. ಪುರುಷಃ ದೇವಮಾಯಾಂ ಸ್ತ್ರಿಯಂ ದೃಷ್ಟ್ವಾ ತಸ್ಯಾಹ ಹಾವೈಃ ಭಾವೈಶ್ಚ ಪ್ರಲುಭ್ಯತೆ. ಅಪಿ ಚ ಯಥಾ ಅಗ್ನಿಃ ಯಥಾ ಪತಂಗಃ ಅಗ್ನೌ ಪತತಿ ಏವಂ ಅಯಮಪಿ ಅಂಧೇ ತಮಸೆ ನಿಪತತಿ ಇತಿ. ಅಯಂ ಖಲು ಭೌತಿಕಃ ದೇಹಃ ಸ್ತ್ರೀಣಾಂ ಪುರುಷಾಣಾಂ ಚ ಸಪ್ತಧಾತೂನಾಂ ತ್ವಂ ಮಾಂಸ ರುಧಿರ ಸ್ನಾಯು ಮೇದೋ ಮಜ್ಜಾ ಅಸ್ಥಿ ರೂಪಾಣಾಂ ಸಮುದಾಯ ರೂಪಃ. ಅಸ್ಮಿನ್ ದೇಹೆ ವಿಣ್ಮೂತ್ರ ಪೂಯಯುಕ್ತೆ ರಮತಾಂ ಯೇಷಾಂ ಪುರುಷಾಣಾಂ ಸ್ತ್ರೀಣಾಂ ಕ್ರಿಮೀಣಾಂ ಚ ಕಿಯದ್ ಅಂತರಂ ಭವತಿ ನ ಕಿಮಪಿ ಅಂತರಂ ಭವತಿ. ಇಮೇ ಕೇಚನ ಶ್ಲೋಕಾಃ ಪಿಂಗಲಯಾ ಪ್ರೋಕ್ತಾಃ ಅನ್ಯೇ ಚ ಪುರೂರವಸ ನಿರ್ವಿಣ್ಣೇನ ಪ್ರೋಕ್ತಾಃ. ಅಥ ಅದ್ಯತನಂ ಶ್ಲೋಕಂ ಅವಗಾಹಾಮಹೇ ತಾವತ್. ಭಾಗವತದ ವಿವಿಧ ಶ್ಲೋಕಗಳನ್ನು ವೈರಾಗ್ಯ ಪ್ರಕರಣ ರೂಪದಲ್ಲಿ ಸಂಗ್ರಹಿಸಿದ್ದಾರಲ್ಲ ವಿಷ್ಣು ತೀರ್ಥಾಚಾರ್ಯರು, ಅಲ್ಲಿ 94ನೇ ಶ್ಲೋಕವನ್ನ ನಾವೀಗ ನೋಡಬೇಕಾಗಿದೆ. ಅಲ್ಲಿ ಪಿಂಗಳೆ ಮತ್ತೆ ಆ ಪಿಂಗಳೆಯ ಮಾತನ್ನ ಉದ್ಧರಿಸಿದಂತಹ ಒಬ್ಬ ಅವಧೂತ ಮತ್ತೆ ಪುರೂರವ ಇವರೆಲ್ಲರೂ ಹೇಳಿದಂತಹ ನಾನಾ ಥರದ ಶ್ಲೋಕಗಳನ್ನ ನಾವೀಗ ನೋಡ್ತಾ ಬಂದಿದ್ದೀವಿ ವೈರಾಗ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪಿಂಗಳೆ ಅನ್ನುವಳು ಒಬ್ಬಳು ವೇಶ್ಯೆ, ಅದನ್ನು ಈ ಹಿಂದೆ ನೋಡಿದ್ದೇವೆ. ಮೂಲತಃ ಭಗವಂತನನ್ನ ಪತಿ ಅಂತ ಭಾವಿಸಿ ಆತನಲ್ಲಿ ಕಾಮಭಕ್ತಿಯನ್ನು ಮಾಡಬೇಕಾದಂಥ ಒಂದು ಅಪ್ಸರೆಯರ ಗಣ ಇದೆ. ಆ ಅಪ್ಸರೆಯರ ಗಣಕ್ಕೆ ಸೇರಿದವಳು ಈ ಪಿಂಗಳ.
ಅವಳು ಈ ಪಿಂಗಳ ಅನ್ನೋ ಹೆಸರಿನಿಂದ ಅವತಾರ ಮಾಡಿದಾಗ ಭೂಲೋಕದಲ್ಲಿ ವಿದೇಹ ರಾಜ್ಯದಲ್ಲಿ ಇದ್ದಾಗ ಅನೇಕ ಜನ ಪರಪುರುಷರ ಸಹವಾಸ ಮಾಡ್ತಿದ್ಲು. ಆಗ ಅವಳು ಹೇಳಿದ ಮಾತು ಈ ಹಿಂದೆ ನಾವು ನೋಡಿದ್ದು, ನನಗೆ ಸುಖವನ್ನು ಮತ್ತೆ ಸಂಪತ್ತನ್ನು ಕೊಡುವಂಥ ಭಗವಂತ ನನ್ನ ಒಳಗೆ ಇದ್ದಾನೆ, ಅವನನ್ನು ಬಿಟ್ಟು ನಾನು ಈ ತುಚ್ಛ ಮಾನವರನ್ನು ಸೇವಿಸ್ತಾ ಇದ್ದೀನಲ್ಲ, ಈ ತುಚ್ಛ ಮಾನವರು ನಮಗೇನು ಸುಖ ಕೊಟ್ಟಾರೋ, ಎಷ್ಟು ಸುಖ ಕೊಟ್ಟಾರೋ, ಅವರು ದೇಹಕ್ಕಾದ್ರೂ ಮನಸ್ಸಿಗಾದ್ರೂ ಅದೆಷ್ಟು ಸುಖವನ್ನು ಕೊಡುವ ಶಕ್ತಿ ಇದ್ದೀತು. ಅವರು ಎಷ್ಟು ಸುಖವನ್ನು ಕೊಟ್ಟಾರೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ದೈಹಿಕ ಮಾನಸಿಕ ದುಃಖ, ದಣಿವು, ಭಯ, ಚಿಂತೆ, ಮೋಹ ಇದನ್ನೇ ಕೊಡುವವರು ಅಂತ ಅವಳು ತಾನು ವಿದೇಹ ರಾಜ್ಯದಲ್ಲಿ ಇದ್ದಾಗ ಏನು ಪರಪುರುಷರ ಸಹವಾಸ ಮಾಡಿದ್ಲು ಅದರ ಕುರಿತಾಗಿ ತಾನೇ ವೈರಾಗ್ಯ ಪಡೆದು ಹೇಳಿದಂಥ ಒಂದು ಮಾತು. ಇದರ ಕುರಿತಾಗಿ ಒಬ್ಬರು ಶ್ರೋತೃಗಳು ಕೇಳಿದ್ರು, ಅವಳು ಪರಪುರುಷರ ಸಹವಾಸ ಮಾಡಿ ಅಪವಿತ್ರವಾದ ತನ್ನ ದೇಹವನ್ನ ಹೇಗೆ ಭಗವಂತನಿಗೆ ಅರ್ಪಿಸಿದಳು ಅಂತ. ಅದಕ್ಕೆ ಹೀಗೆ ಉತ್ತರ ಅಲ್ಲಿ ಸ್ಪಷ್ಟವೇ ಇದೆ. ಅವಳು ವಿದೇಹ ರಾಜ್ಯದಲ್ಲಿ ಪಿಂಗಳೆ ಅಂತ ಏನು ಜನಿಸಿದ್ದಲ್ಲ, ಆಗ ಪರಪುರುಷರ ಸಹವಾಸ ಮಾಡಿದ್ದು, ಆಗ ಆಕೆ ಕೃಷ್ಣನ ಅಥವಾ ಭಗವಂತನ ಸಂಘ ಮಾಡಲಿಲ್ಲ. ಅವಳು ಕೃಷ್ಣನ ಸಂಘ ಮಾಡಿದ್ದು ಆ ಪಿಂಗಳೆ ಅನ್ನುವ ಜನ್ಮವನ್ನು ನೀಗಿಕೊಂಡು ಮುಂದೆ ತ್ರಿವಕ್ರ ಅಥವಾ ಕುಬ್ಜ ಆಗಿ ಹುಟ್ಟಿದಾಗ ಮಾತ್ರ. ಮೂಲ ರೂಪದಲ್ಲಿಯೂ ಕೂಡ ಅನೇಕ ಜನ ಅಪ್ಸರೆಯರಿದ್ದಾರೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಭಗವದ್ಭರ್ತೃತಾ ಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ, ಆ ಅನೇಕ ಅಪ್ಸರೆಯರಲ್ಲಿ ಭಗವಂತನನ್ನ ಜಾರ ಅಂತ ಉಪಾಸನೆ ಮಾಡಬೇಕಾದವರು ಕೆಲವರೇ ಇದ್ದಾರೆ. ಜಾರತ್ವೇನ ಅಪ್ಸರ ಸ್ತ್ರೀಣಾಂ ಕಾಸಾಂಚಿದಿತಿ ಯೋಗ್ಯತಾ. ಭಗವಂತನನ್ನ ಜಾರ ಅಥವಾ ಪತಿ ಅಂತ ಉಪಾಸನೆ ಮಾಡಿ ಸಾಧನೆ ಮಾಡಿ ಯಾರು ಮುಕ್ತಿಯನ್ನು ಪಡಿತಾರಲ್ಲ, ಆ ಅಪ್ಸರೆಯರು ಕೂಡ ತಾವು ಮೂಲ ರೂಪದಲ್ಲಿ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಅಥವಾ ತಮ್ಮ ಲೋಕಗಳಲ್ಲಿ ಏನಿರ್ತಾರೆ, ಆಗ ಪ್ರಾಯ ಭಗವಂತನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ಅವರು ಸೇರೋದಿಲ್ಲ. ಇದು ನನ್ನ ಮತ. ಕೇವಲ ಭಗವಂತನಿಗಾಗಿ ಅವರು ಮೀಸಲಾಗಿರ್ತಾರೆ. ತಮ್ಮ ಸಾಧನೆ ಕಾಲದಲ್ಲೂ ಕೂಡ ಸ್ವರ್ಗವೋ ಮತ್ತೆ ಯಾವುದೋ ಒಂದು ಲೋಕದಲ್ಲಿ, ನಾಳೆ ಮುಕ್ತಿಗೆ ಹೋದ್ರೂ ಕೂಡ ಅಲ್ಲಿ ಅವ್ರು ಹಾಗೇ ಇರ್ತಾರೆ. ಆದ್ರೆ ಊರ್ವಶಿ, ರಂಭೆ, ಮೇನಕೆ, ತಿಲೋತ್ತಮೆ ಮೊದಲಾದ ಇನ್ನಿತರ ಅಪ್ಸರೆಯರಿದ್ದಾರೆ. ಆ ಅಪ್ಸರೆಯರು ತಮ್ಮ ಸಾಧನೆ ಕಾಲದಲ್ಲಿ ಅರ್ಥಾತ್ ಸ್ವರ್ಗಾದಿ ಲೋಕಗಳಲ್ಲಿ ಏನಿರ್ತಾರೆ, ಆಗ ಮತ್ತೆ ನಾಳೆ ಮುಕ್ತರಾದ ಮೇಲೆ ಕೂಡ ಮತ್ತೆ ತಾವಿದ್ದ ಸ್ವರ್ಗಾದಿ ಲೋಕಗಳಿಂದ ಕೆಳಗಿಳಿದು ಭೂಲೋಕಕ್ಕೆ ಅವತಾರ ಮಾಡಿದಾಗ ಕೂಡ ಪರಪುರುಷರ ಸಹವಾಸ ಮಾಡಿಯೇ ಮಾಡ್ತಾರೆ. ಅನಿಯತ ಭರ್ತೃಗಳವರು. ನಿಯತನಾದಂಥ ಒಬ್ಬನೇ ಗಂಡ ಅಂತ ಅವನಿಗಿರೋದಿಲ್ಲ. ಆದ್ರಿಂದ ಅವರು ಅನಿಯತ ಭರ್ತೃಗಳು, ಅನಿಯತ ಭರ್ತೃಕೆಯರು ಅಂತ. ಯಥೇಷ್ಟ ಭರ್ತೃಕಾಹ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಹೀಗೆ ಮುಕ್ತಿಯಲ್ಲಿಯೂ ಕೂಡ ಅವರಿಗೆ ಉಳಿದ ದೇವತೆಗಳ ಸಹವಾಸ ಇದ್ದೇ ಇರ್ತದೆ. ಸ್ವರ್ಗಾದಿ ಲೋಕಗಳಲ್ಲೂ ಇರ್ತದೆ, ಭೂಲೋಕಕ್ಕೆ ಬಂದಾಗಲೂ ಕೂಡ ಇರ್ತದೆ. ಅದು ಊರ್ವಶಿ, ರಂಭೆ, ಮೇನಕೆ, ತಿಲೋತ್ತಮೆ, ಅದ್ರಿಕಾ ಮೊದಲಾದ ಅಪ್ಸರೆಯರ ಕಥೆ ಆಯಿತು. ಈ ಪಿಂಗಳೆ ಮೊದಲಾದ ಅಪ್ಸರೆಯರು ಕೆಲವರು ಏನಿದ್ದಾರೆ, ಅವರು
ಕೇವಲ ಭಗವಂತನಿಗಾಗಿ ಮಾತ್ರ ಮೀಸಲಾದವರು ತಮ್ಮ ತಮ್ಮ ಲೋಕಗಳಲ್ಲಿ ಮತ್ತೆ ಮುಕ್ತಿ ಲೋಕದಲ್ಲಿಯೂ ಕೂಡ. ಆದ್ರೆ ಅವತಾರ ಮಾಡಿದಾಗ ಸ್ವಲ್ಪ ಇಂಥ ವ್ಯತ್ಯಾಸಗಳಾಗಿಬಿಡ್ತಾವೆ. ನಾವಿದನ್ನ ಹಿಂದೆ ನೋಡಿದ್ದೀವಿ. ಸಂಸಾರದಲ್ಲಿ ಜೀವನ ಮೂಲ ಸ್ವರೂಪ ಎಲ್ಲವೂ ಕೂಡ ಮರೆಮಾಚಿದಂತಾಗಿ ದೈಹಿಕವಾಗಿ ಆತ ಮತ್ತೇನೋ ಆಗಿರ್ತಾನೆ. ಸ್ವರೂಪತಃ ಬ್ರಾಹ್ಮಣನಾದವನು ಇಲ್ಲಿ ಹುಟ್ಟಿದಾಗ ಸ್ವರೂಪತಃ ಬ್ರಾಹ್ಮಣನೇ ಆಗಿರ್ತಾನೆ ಅಂತಿಲ್ಲ. ಸ್ವರೂಪತಃ ಸನ್ಯಾಸಿಯಾದವನು ಇಲ್ಲಿ ಗೃಹಸ್ಥನಾಗಿರಬಹುದು. ಸ್ವರೂಪತಃ ಗೃಹಸ್ಥನಾದ ಒಬ್ಬ ದೇವತೆ ಈ ಭೂಮಿಗೆ ಇಳಿದು ಬಂದಾಗ ಅವನು ಸನ್ಯಾಸಿಯಂತೆ ನಡೆದುಕೊಳ್ಬಹುದು. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅದರಲ್ಲಿ ಆತ ಅಖಂಡ ನಿಷ್ಠೆಯನ್ನು ಹೊಂದಿರಬಹುದು. ಹೀಗೆ ಸಂಸಾರ ಅಂದ್ರೆ ಮೂಲ ಸ್ವರೂಪಕ್ಕಿಂತ ತಾತ್ಕಾಲಿಕವಾದ ವ್ಯತ್ಯಾಸವನ್ನು ಪಡೆಯುವುದೇ ಸಂಸಾರ. ಅದರಂತೆ ಭಗವಂತನಿಗೆ ಮೀಸಲಾಗಿರುವಂತಹ ಈ ಕೆಲವು ಅಪ್ಸರೆಯರು ಕೂಡ ತಮ್ಮ ಪ್ರಾರಬ್ಧ ಕರ್ಮ ಇತ್ಯಾದಿಗಳ ಕಾರಣದಿಂದಾಗಿ ಈ ಲೋಕಕ್ಕೆ ಬಂದಾಗ ಹೀಗೆ ಪರಪುರುಷ ಸಹವಾಸ ಮಾಡ್ತಾರೆ. ಅದರಂತೆ ಪಿಂಗಲೆ ಕೂಡ ಮಾಡಿದ್ಲು. ಆದರೆ ಭಗವಂತ ಅವಳನ್ನು ಸ್ವೀಕಾರ ಮಾಡಿದ್ದು ಅವಳು ಪಿಂಗಳೆ ಆಗಿದ್ದಾಗಲ್ಲ, ಅವಳು ಕುಬ್ಜೆಯಾಗಿ ಹುಟ್ಟಿದಾಗ. ಇದನ್ನು ಗಮನಿಸಬೇಕು. ಪ್ರಾಯ ಪಿಂಗಳೆಯಾಗಿದ್ದಾಗ ಮಾಡಿದ ಪಾಪಗಳನ್ನೆಲ್ಲ ಆಕೆ ತೊಳೆದುಕೊಂಡ್ಲು. ಕುಬ್ಜೆಯಾಗಿದ್ದಾಗ ಅವಳ ದೇಹ ಕುಬ್ಜವಾಗಿತ್ತು, ಮನಸ್ಸು ಶುದ್ಧವಾಗಿತ್ತು. ಪಿಂಗಳೆಯಾಗಿದ್ದಾಗ ಮನಸ್ಸು ಕುಬ್ಜ ವಕ್ರವಾಗಿತ್ತು, ಪರಪುರುಷ ಸಹವಾಸ ಮಾಡಿದ್ರಿಂದ. ಆದರೆ ದೇಹ ಸುಂದರವಾಗಿತ್ತು. ಹೀಗೆ ಕುಬ್ಜೆಯಾದಾಗ ಅವಳಿಗೆ ದೈಹಿಕ ಸೌಂದರ್ಯವನ್ನೂ ಕೊಟ್ಟು, ಅವಳ ದೈಹಿಕ ಸೌಂದರ್ಯವನ್ನು ಮಾನಸಿಕ ಸೌಂದರ್ಯವನ್ನು ಎಲ್ಲವನ್ನೂ ಕೂಡ ಭಗವಂತ ಅವಳ ಪತಿಯಾಗಿ ಆಸ್ವಾದಿಸಿದ ಅಂತ ಶಾಸ್ತ್ರದಲ್ಲಿನ ಸಾರ ಅಂತ ನನ್ನದೊಂದು ಊಹೆ. ಇದನ್ನ ಮತ್ತು ಕೆಲವರು ವಿದ್ವಾಂಸರೆಲ್ಲರೂ ಪರಿಶೀಲನೆ ಮಾಡಿ ತಮ್ಮ ಅಭಿಪ್ರಾಯ ಹೇಳಬೇಕು. 11ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 29, 30, 31 ಮತ್ತು 32 ಈ ಎಲ್ಲ ಶ್ಲೋಕಗಳನ್ನ ನಾವೀಗ ನೋಡಬೇಕು. ಇಲ್ಲಿ ಭಾಗವತ ಸಾರೋದ್ಧಾರದ 94ನೇ ಶ್ಲೋಕ, ಅದು 30ನೇ ಶ್ಲೋಕ ಮೂಲದಲ್ಲಿ. ನಾವೀಗ ಈ ಹಿಂದೆ ನೋಡಿದ್ದು ಸಂತಂ ಸಮೀಪೆ ರಮಣಂ ಪ್ರತಿಪೃತಂ ಅನ್ನೋದು 29ನೆಯ ಶ್ಲೋಕ. ಅದರ ನಂತರ ಬರುವ ಶ್ಲೋಕವೇ ಅಹೋ ಮಾಯಾತ್ಮ ಅನ್ನುವ ಶ್ಲೋಕ. ಅವಳು ಅಯ್ಯೋ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಹೇಳ್ತಾ ಇದ್ದಾಳೆ. ನನ್ನ ಹತ್ರ ಬರುವಂಥ ಪುರುಷರೇನಿದ್ರು ಅವರೆಲ್ಲರೂ ತೀರಾ ಶೋಚನೀಯರು. ಯಾಕೆಂದ್ರೆ ತೀವ್ರವಾದಂಥ ವಿಷಯದ ಲಾಲಸೆ ಅವರನ್ನ ಪೀಡಿಸ್ತಾ ಇತ್ತು. ಅಂಥ ಕಾಮುಕರನ್ನ ನನ್ನ ಬಳಿಗೆ ನಾನು ಕರೆದುಕೊಂಡು ಅವರನ್ನ ವಶಪಡಿಸ್ಕೊಂಡು ಅವರಿಂದ ಧನ ಸಂಪಾದನೆ ಮಾಡಿ ಬದುಕುವಂಥ ನೀಚ ವೃತ್ತಿ ನನ್ನದಾಗಿತ್ತು. ಹೀಗೆ ಅವರೆಲ್ಲರನ್ನು ನಾನು ಕೊಂಡುಕೊಳ್ತಾ ಇದ್ದೆ. ಕೊಂಡುಕೊಂಡು ಅವರಿಂದ ಸುಖ ಮತ್ತೆ ಧನವನ್ನ ಪಡಿತಾ ಇದ್ದೆ. ನನಗೆ ಖೇದ ಆಗ್ತಿದೆ ಅಂತ ಹೇಳ್ಕೋತಿದ್ದಾಳವಳು. ಸಾಂಕೇತ್ಯ ವೃತ್ಯ ಅಂತಿದೆ. ಸಾಂಕೇತ್ಯಂ ಅಂದ್ರೆ ಸಂಕೇತ ಪ್ರಾಪ್ಯ ದ್ರವ್ಯಂ ಅಂತ ಅದರ ಅರ್ಥ. ವೇಶ್ಯೆಯರು ಮತ್ತೆ ವಿಟರು ಮತ್ತೆ ಹೀಗೆ ಯಾರೇ ಈ ಒಂದು ಅನೈತಿಕ ವೃತ್ತಿಯನ್ನು ಏನ್ ಮಾಡ್ತಾರೆ, ಅವರು ಉಳಿದ ಜನರಿಗೆ, ಇತರ ಜನರಿಗೆ, ಸಮಾಜಕ್ಕೆ ಗೊತ್ತಾಗದೇ ಇರುವಂತೆ ತಮ್ಮಲ್ಲಿ ಏನಾದರೂ ಒಂದು ಸಂಕೇತಗಳನ್ನು ಮಾಡ್ಕೊಳ್ತಾರೆ. ಎಷ್ಟೊತ್ತಿಗೆ ಬರಬೇಕು, ಎಲ್ಲಿ ಬರಬೇಕು ಇತ್ಯಾದಿಗಳಿಗೆ. ಅದನ್ನು ಸಂಕೇತ ಅಂತಾರೆ. ಆ ಥರ ಸಂಕೇತ ಮಾಡಿಕೊಂಡು ಅದರ ಮೂಲಕ ಪರಸ್ಪರ ಸುಖಿಸಿ ಮುಂದೆ ಧನ ಸಂಪಾದನೆ ಮಾಡ್ತಾರೆ ಈ ವೇಶ್ಯೆಯರು
ಅಥವಾ ಕೆಲವು ಬಾರಿ ವಿಟರು ಕೂಡ ಅಂಥ ಧನ ಸಂಪಾದನೆ ಮಾಡ್ತಾರೆ. ಇವಳ ಕಥೆಯನ್ನ ಯದು ಮಹಾರಾಜನಿಗೆ ಅವಧೂತನೊಬ್ಬ ಭಾಗವತದ 11ನೇ ಸ್ಕಂದದಲ್ಲಿ ಹೇಳಿದ್ದಾನೆ. ಇದೆಲ್ಲ ಪಿಂಗಳ ನಾಮ ವೇಶ್ಯಾಸೀತ್ ಅಂತ. ಇದು 21ನೇ ಶ್ಲೋಕ. ಭಾಗವತ್ ಸಾರೋದ್ಧಾರದಲ್ಲಿ ಬಂದಿಲ್ಲ, ಅಲ್ಲಿ ಬಂದ ಹಿನ್ನೆಲೆಯನ್ನ ಹೇಳ್ತಿದ್ದೇನಷ್ಟೆ. ವಿದೇಹ ನಗರದಲ್ಲಿ ಅವಳಿದ್ಲು. ದಿನವೂ ಮನೆಯ ದ್ವಾರದಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಂತಿರ್ತಿದ್ಲು. ಅಭೂತ್ ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪಮುತ್ತಮಂ. ದಾರಿಯಲ್ಲಿ ಬರುವಂತಹ ಪುರುಷರು ಅವ್ರು ಯಾರು ಶುಲ್ಕವನ್ನು ಕೊಡ್ತಾರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಅವರಿಂದ ಧನ ಸ್ವೀಕಾರ ಮಾಡಿ ಜೀವನ ನಡೆಸ್ತಾ ಇದ್ಲು. ಪ್ರತಿನಿತ್ಯವೂ ಹಾಗೆ ಕಾದಿರ್ತಿದ್ಲಲ್ಲ. ಆವಾಗ ಎಲ್ಲಾ ಸಂದರ್ಭದಲ್ಲೂ ಅಂಥವ್ರು ಬರ್ತಾರೆ ಅಂತ ಇರ್ತಿರ್ಲಿಲ್ಲ. ಸರಿಯಾದ ಧನವನ್ನು ಕೊಡುವಂತಹ ವ್ಯಕ್ತಿಯೂ ಬರಬೇಕಲ್ಲ. ಅಪ್ಯನ್ಯೋ ವಿಷಯ ವಿತ್ತವಾನ್ ಕೋಪಿ ಮಾಂ ಉಪೇಕ್ಷಿತಿ ಭೂರಿದಃ ಏವಂ ದುರಾಶಯ ಧ್ವಸ್ತ ನಿದ್ರಾ. ಕಾಯ್ತಾನೆ ಇರ್ತಿದ್ಲು. ರಾತ್ರಿ ಹೊತ್ತು, ಸರಿರಾತ್ರಿ ಹೊತ್ತಿನವರೆಗೂ ಕಾಯ್ತಾ ಇದ್ಲು. ದ್ವಾರಿ ಅವಲಂಬತಿ, ಆ ಮಾರ್ಗದಲ್ಲೇ ಅವಳು ಇರ್ತಿದ್ಲು, ತನ್ನ ಮನೆಯ ದ್ವಾರದಲ್ಲೇ. ನಿರ್ಗಚ್ಚಂತಿ ಪ್ರವಿಶತಿ, ಮತ್ತೆ ಒಳಗೆ ಹೋಗ್ತಾ ಇದ್ಲು, ಹೊರಗೆ ಬರ್ತಾ ಇದ್ಲು, ಹೀಗೆ ನಡೆದೇ ಇರ್ತಿತ್ತು. ತಸ್ಯಾ ವಿತ್ತಾಶಯ ಶಿಷ್ಯದ್ವಕ್ತಾಯ ದೀನಚೇತಸ. ದುಡ್ಡಿನ ಆಸೆಯಿಂದ ಅವಳು ದುಃಖಿತಳಾಗಿ ಕಾದಿರ್ತಿದ್ಲಲ್ಲ. ಅರ್ಧರಾತ್ರಿ ಬಂದು ಹೋಯ್ತು. ಯಾರು ಆವಾಗೊಬ್ಬ ಅವಳಿಗೆ ಸಿಗಲಿಲ್ಲ. ಆಗ ಅವಳಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದಾಗ ಅವಳು ಹೇಳಿದ ಮಾತುಗಳಿವು. ಅದನ್ನೇ ನಾನು ನಿನಗೆ ಹೇಳ್ತಿದ್ದೀನಿ ಅಂತ ಅವಧೂತರೊಬ್ಬರು ಯದು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ನೀವಿದನ್ನ ಗಮನಿಸಿ. ಪುರಾಣಿಕಾಚಾರ್ಯರ ಅನುವಾದ ಏನಿದೆ ಈ ಶ್ಲೋಕಕ್ಕೆ, ಅದು 223ನೇ ಪುಟದಲ್ಲಿರೋದು. ಅಲ್ಲಿರೋದನ್ನ ನಾನು ಯಥಾವತ್ತಾಗಿ ಹೇಳ್ತಾ ಇಲ್ಲ. ಅದು ಅವಳ ಸ್ವಭಾವವನ್ನು ವರ್ಣಿಸುವಂತಹ ಒಂದು ಪ್ರಸಂಗ ಇದೆ. ಯದ್ಯಪಿ ಅಪ್ಸರೆಯರೆಲ್ಲರೂ ಕೂಡ ಪರಪುರುಷರಿಗೆ ಶರೀರವನ್ನು ಒಪ್ಪಿಸಿ ಯಥೇಚ್ಛ ಧನ ಸಂಪಾದನೆ ಮಾಡುವವರೇ, ಊರ್ವಶಿ ಮೊದಲಾದವರು ಹಾಗೆ ಅಂತ ಗುರುಗಳಾದ ಪುರಾಣಿಕಾಚಾರ್ಯ ಅಭಿಪ್ರಾಯ ಇದ್ದಿರಬೇಕು. ಅವರಿಗೆ ನಿಯತಪತಿ ಇಲ್ಲದೆ ಇರೋದ್ರಿಂದ ಯಾವ ದೇವಪುರುಷ ಅವ್ರ ಹತ್ರ ಬರ್ತಾನೋ ಅವರಲ್ಲೇ ಹರಿಯನ್ನು ಕಂಡು ಅವನಿಗೆ ತಮ್ಮ ಶರೀರವನ್ನು ಒಪ್ಪಿಸ್ತಾರೆ. ಅವರೇನು ಪ್ರೀತಿಯಿಂದ ಧನಾದಿಗಳನ್ನು ಕೊಟ್ಟಿರ್ತಾರೆ, ಉಡುಗೊರೆ ಕೊಟ್ಟಿರ್ತಾರೆ, ಅದನ್ನು ಇವರು ಸ್ವೀಕಾರ ಮಾಡ್ತಾರೆ ಅಂತಿದೆ ಅಲ್ಲಿ. ಆದರೆ ವಾಸ್ತವಿಕವಾಗಿ ಅವರು ಈ ರೀತಿ ದೇವಪುರುಷರ ಜೊತೆಗೆ ಸಂಘ ನಡೆಸುವುದೇನಿದೆ ಅದು ಧನಕ್ಕಾಗಿ ಮಾಡುವ ಸಮಾಗಮ ಅಲ್ಲ. ಇದೊಂದು ಅಂಶವನ್ನು ನಾವಲ್ಲಿ ಗಮನಿಸಬೇಕು. ಧನಕ್ಕಾಗಿಯೇ ಈ ಜಗತ್ತಿನಲ್ಲಿ ಒಬ್ಬಳು ವೇಶ್ಯೆ ಹೇಗೆ ಪುರುಷರ ಸಹವಾಸ ಮಾಡ್ತಾಳೆ, ಅಥವಾ ಕೆಲವು ಬಾರಿ ಸುಖಕ್ಕಾಗಿ, ಹಾಗೆ ಅಪ್ಸರೆಯರು ಕೂಡ ಮಾಡ್ತಾರ ಅಂತ ಅನಿಸ್ತದೆ ಆ ಮಾತನ್ನು ನೋಡಿದ್ರೆ. ಹಾಗೆ ಇರ್ಲಿಕ್ಕಿಲ್ಲ ಪುರಾಣಿಕಾಚಾರ ಅಭಿಪ್ರಾಯನೂ ಕೂಡ. ಯಾಕೆ ಹಾಗೆ ಮಾಡ್ತಾರೆ ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಮುಂದೆ ಭಾಗವತ ಪ್ರವಚನ ಹೇಳುವಾಗ ಅಲ್ಲಿಯೂ ಕೂಡ ಹೇಳ್ತೀನಿ. ಸುಖ ಮತ್ತೆ ದುಃಖ ಇದನ್ನ ನಾವು ಅನುಭವಿಸುವುದೇನಿದೆ, ನಾವು ಮನುಷ್ಯರೇ ಇರಲಿ ಅಥವಾ ಮತ್ಯಾವ ದೇವತೆಯೇ ಇರಲಿ, ಅವರಿಗದು ಅವರವರ ಪ್ರಾರಬ್ಧ ಕರ್ಮದಿಂದ ಬರುವಂಥದ್ದು. ದುಃಖವನ್ನು ಹೇಗೆ ಅನುಭವಿಸಲೇಬೇಕಾಗ್ತದೋ ಹಾಗೆ ಸುಖವನ್ನು ಕೂಡ ಅನುಭವಿಸಲೇಬೇಕಾಗ್ತದೆ. ಸುಖ ಪಡಿಲಿಕ್ಕೆ ಬೇಕಾದಂತಹ ಒಂದು ಕರ್ಮವನ್ನ ಈ ಹಿಂದೆ ನಾವು ಮಾಡಿದ್ದೇವೆ ಅಂದಮೇಲೆ ಅದರ ಫಲವಾಗಿ ಬಂದಂತಹ ಸುಖವನ್ನ ನಿರಾಕರಿಸಲಿಕ್ಕೆ ಬರೋದಿಲ್ಲ. ಅದೇ ಸ್ಥಿತಿ ಈ ದೇವತೆಗಳದು ಮತ್ತೆ ಅಪ್ಸರ ಸ್ತ್ರೀಯರದಾಗಿರ್ತದೆ ಅಂತ ನನ್ನ ಆಲೋಚನೆ. ಮತ್ತೆ ಅದೆಲ್ಲವೂ ಅವರಿಗೆ ಭಗವಂತನ ಆರಾಧನೆಯ ಒಂದು ಮಾರ್ಗವಾಗಿರ್ತದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಸಂಗತಿ ಹೇಳ್ತಾರೆ. ದೈವೇ ರತ್ಯೈವಚ ಪ್ರೀತಿ ವಿಷ್ಣು ಪುತ್ರಾತ್ವ ಮಾನುಷೆ ಅಂತ.
ಮನುಷ್ಯರಾದವರು ನಾವು ಮಾಡುವಂಥ ಒಂದು ದಾಂಪತ್ಯ ಏನಿದೆ, ಇದರಿಂದ ಪುತ್ರ ಸಂತಾನ ಆದರೆ ಮಾತ್ರ, ಅರ್ಥಾತ್ ಸಂತಾನಕ್ಕೆ ಕಾರಣ ಆಗುವಂಥ ಒಂದು ದಾಂಪತ್ಯ ಕ್ರಿಯೆಯಿಂದ ಮಾತ್ರ ಭಗವಂತ ತುಷ್ಟನಾಗ್ತಾನೆ. ಸಂತಾನಕ್ಕೆ ಕಾರಣ ಅಲ್ಲದೇ ಇರುವಂಥ ದಾಂಪತ್ಯ, ಅದು ನಾವು ನಮ್ಮ ಪತ್ನಿಯರ ಜೊತೆಗೆ ನಮ್ಮ ಪತಿಯ ಜೊತೆಗೆ ನಡೆಸಿದ್ರು, ಮತ್ತೆ ವಿವಾಹ ಪೂರ್ವವಾಗಿ ಮತ್ತು ವಿವಾಹ ಬಾಹ್ಯವಾಗಿ ನಡೆಸುವಂಥ ದಾಂಪತ್ಯ, ಅಲ್ಲಂತೂ ಸಂತಾನದ ಉದ್ದೇಶ ಇರೋದೇ ಇಲ್ವಲ್ಲ. ಅಂಥವೆಲ್ಲ ದಾಂಪತ್ಯಗಳು ಕೂಡ ಅಧರ್ಮ ಅಂತ ಕರೆಸ್ಕೊಳ್ಳೋದು. ವಿವಾಹಕ್ಕಿಂತ ಮುಂಚೆ, ವಿವಾಹಕ್ಕೆ ಹೊರತಾಗಿ ಮತ್ತು ವಿವಾಹದಲ್ಲೇ ಸ್ವಪತ್ನಿಯಲ್ಲೇ ಸಂತಾನದ ಉದ್ದೇಶವಿಲ್ಲದೆ ನಡೆಸುವ ದಾಂಪತ್ಯ ಎಲ್ಲವೂ ಕೂಡ ಅಧಾರ್ಮಿಕ ಅಂತ ಅನಿಸ್ಕೋತದೆ. ಅದು ಭಗವಂತನಿಗೆ ಪ್ರೀತಿದಾಯಕ ಆಗೋದಿಲ್ಲ. ಆದರೆ ದೈವೇ ರತ್ಯೈವಚ ಪ್ರೀತಿ, ದೇವತೆಗಳು ನಡೆಸುವಂಥ ಈ ಮೈಥುನ ಏನಿದೆ, ಅದರಿಂದ ಅವ್ರಿಗೇನು ಸುಖ ಆಗ್ತದಲ್ಲ, ಆ ಸುಖದ ಕ್ಷಣಗಳಲ್ಲಿ, ಸುಖದ ಸಮಯದಲ್ಲೇ ಅವರು ಭಗವಂತನನ್ನು ಕೂಡ ನೆನೆಸ್ತಾರೆ. ಇದು ತುಂಬಾ ವಿಚಿತ್ರವಾದ್ದು. ಆದ್ರಿಂದಲೇ ಭಗವಂತ ಅಲ್ಲಿ ಪ್ರೀತನಾಗ್ತಾನೆ. ದೈವೇ ರತ್ಯೈವಜ ಪ್ರೀತಿ ವಿಷ್ಣೋ, ವಿಷ್ಣುವಿಗೆ ಅವರು ನಡೆಸುವ ರತಿಕ್ರೀಡೆಯಿಂದಲೇ ತೃಪ್ತಿ ಆಗ್ತದಂತೆ. ಇದು ತುಂಬಾ ವಿಚಿತ್ರ. ರತಿಕ್ರೀಡೆ ನಡೆಸುವಾಗ ಆ ಸ್ತ್ರೀ ಮತ್ತು ಪುರುಷರ ಮನಸ್ಸೆಲ್ಲವೂ ಕೂಡ ಅಲ್ಲೇ ಆ ಏನು ಕ್ರಿಯೆ ನಡೆಸಿರ್ತಾರೆ ಅಲ್ಲೇ ನೆಟ್ಟಿರ್ತದೆ. ಆ ಪುರುಷ ಮತ್ತು ಆ ಸ್ತ್ರೀ ಅವರಲ್ಲಿಯೇ ಅವರು ಸಂಲಗ್ನರಾಗಿಬಿಟ್ಟಿರ್ತಾರೆ. ಅಂಥದ್ರಲ್ಲಿ ಅವರು ಭಗವಂತನನ್ನು ನೆನೆಸುವುದು ಹೇಗೆ ಅಂತ ನಮಗೆ ಪ್ರಶ್ನೆ ಬರ್ತದೆ. ನಮಗೆ ಪ್ರಶ್ನೆ ಬರಬೇಕಾದ ಸಹಜನೇ. ಯಾಕೆಂದ್ರೆ ಭಗವಂತನನ್ನು ನೆನೆಸಬೇಕು ಅಂತ ಪೂಜೆ ಸಂಧ್ಯಾ ವಂದನೆಗೆ ಕೂತಾಗಲೇ ನಮಗೆ ಭಗವಂತ ನಾಮಸ್ಮರಣೆ ಬರೋದಿಲ್ಲ. ಇನ್ನು ಭಗವಂತನ ಸ್ಮರಣೆಗೆ ಅವಕಾಶವೇ ಇಲ್ಲದೆ ಇರುವಂತಹ ಈ ಲೌಕಿಕ ಕ್ರಿಯೆಗಳಲ್ಲಿ ನಾವು ತೊಡಗಿದಾಗ ಅಲ್ಲಿ ಭಗವಂತ ನಾಮಸ್ಮರಣೆ ನಮಗೆ ಹೇಗೆ ಬಂದಿತ್ತು? ಆದರೆ ದೇವತೆಗಳು ತುಂಬಾ ವಿಶಿಷ್ಟವಾದಂತಹ ಶರೀರ ಮತ್ತು ಮನಸ್ಸು ಇದ್ದವರು. ನಮ್ಮ ಶರೀರ ಮತ್ತು ನಮ್ಮ ಮನಸ್ಸಿನ ಅಳತೆಯಿಂದ ದೇವತೆಗಳ ಶರೀರ ಮತ್ತು ಮನಸ್ಸನ್ನು, ಅವ್ರ ವ್ಯಕ್ತಿತ್ವವನ್ನು ನಾವು ತೂಗಿ ನೋಡಬಾರದು. ಆ ಅಪ್ಸರೆಯರು, ಆ ದೇವ ಗಂಧರ್ವ ಪುರುಷರು ಅಥವಾ ದೇವತೆಗಳು ತಮ್ಮ ಪತ್ನಿಯರ ಜೊತೆಗೆ ಸಮಾಗಮ ನಡೆಸಿದಾಗೆಲ್ಲ ಅವರ ಮನಸ್ಸು ಅಷ್ಟು ಶಕ್ತಿಶಾಲಿಯಾಗಿರ್ತದೆ. ಆ ಸುಖವನ್ನು ಅದು ಅನುಭವಿಸ್ತಲೇ ಅದನ್ನೊಂದು ಭಗವಂತನ ಪೂಜಾರೂಪವಾದ ಯಜ್ಞ ಅಂತ ಅದು ಭಾವಿಸಬಲ್ಲದು. ಅದೇ ಕ್ಷಣದಲ್ಲಿ ಭಗವಂತನನ್ನು ಮತ್ತೆ ಭಗವದಿತರವಾದ ತನ್ನ ಜೊತೆಗಿರುವ ಸ್ತ್ರೀ ಅಥವಾ ತನ್ನ ಜೊತೆಗಿರುವಂತಹ ಒಂದು ಪುರುಷ ಏನಿದೆ ಅದನ್ನು ಅವರು ನೆನೆಸಬಲ್ಲರು. ಆದ್ರಿಂದಲೇ ಭಗವಂತನಿಗೆ ಪ್ರೀತಿ ಆಗ್ತದೆ. ಇಲ್ಲದೆ ಹೋದರೆ ಆ ಕ್ರಿಯೆಯಿಂದ ಭಗವಂತನಿಗೆ ತೃಪ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ವಿಷ್ಣು ಪ್ರೀತನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ವಿಷಯ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕಂಡು ಬರ್ತದೆ. ಅದು 2ನೇ ಪ್ರಕಟಕಾಲಿ 2ನೇ ಅಧ್ಯಾಯ 3ನೇ ಪ್ರಕರಣ 1ನೇ ಮಂತ್ರ, ಹೀಗೆ ಒಂದು ಭಾಗ ಅದು. ಯದ್ಯಪಿ ದೇವಲೋಕಾಧಿಪತ್ಯಂ ತದ್ಯೋಗ್ಯಸ್ಯ ವಿಷ್ಣು ದದಾತೆ ತದಪ್ಪಿ ಅಶ್ನುವೀತೈವ ಬಹುಗಣಿಕಾದಿ ಪರಿವಾರ ರೂಪಂ ಅಶುಚೀದಂ ಪದಂ ಇತ್ಯಾದಿ ಬುದ್ಧಿಯ ನ ಅಪಹ್ನುವೀತ. ಯಾರ್ಯಾರಿಗೆ ಯಾವ್ಯಾವ ಲೋಕವನ್ನು ಆಳಬೇಕಾದ ಜವಾಬ್ದಾರಿ ಇದೆಯೋ ಅದನ್ನ ಭಗವಂತ ಕೊಟ್ಟೇ ಕೊಡ್ತಾನೆ. ಅವಾಗ ಇವನು ಅದನ್ನ ಅನುಭವಿಸಲೇಬೇಕು. ಅದು ಅನೇಕ ಜವಾಬ್ದಾರಿಗಳು ಉಳ್ಳದ್ದು, ನನ್ನ ಸಾಧನೆಗೆ ವಿಘ್ನ ಅಂತಾಗ್ಲಿ, ಅಥವಾ ಅನೇಕ ಜನ ವೇಶ್ಯಾಸ್ತ್ರೀಯರು ಅಲ್ಲಿರ್ತಾರೆ, ಊರ್ವಶಿ ಮೊದಲಾದವರು, ಅವ್ರ ಜೊತೆ ಸಮಾಗಮ ಮಾಡ್ಬೇಕಾಗ್ತದೆ. ಆದ್ರಿಂದ ಇದು ನನಗೆ ಬೇಡ ಅಂತ ಹೀಗೆ ಅವನು ಆಲೋಚನೆ ಮಾಡಬಾರದು. ನ ಅಪಹ್ನುವೀತ ಅಂತ ಐತರೇಯ ಭಾಷೆ ಹೇಳ್ತದೆ. ಇದೇ ಒಂದು ಸಂಗತಿಯನ್ನ ಭಾಗವತ ತಾತ್ಪರ್ಯದ 11ನೇ ಸ್ಕಂದದ 20ನೇ ಅಧ್ಯಾಯದ 32ನೇ ಶ್ಲೋಕದಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ತಸ್ಮಾನ್ ಮದ್ಭಕ್ತಿಯುಕ್ತಸ್ಯ ಯೋಗಿನೋ ವೈ ಮದಾತ್ಮನಃ ನ ಜ್ಞಾನ ನ ಚ ವೈರಾಗ್ಯಾತ್ ಪ್ರಾಯ ಶ್ರೇಯೋ ಭವೇದಿಹ. ನನ್ನಲ್ಲಿ ಭಕ್ತಿಯನ್ನಿಟ್ಟು
ನನ್ನನ್ನು ಧ್ಯಾನಿಸುವಂತಹ ಒಬ್ಬ ಯೋಗಿಗೆ, ಭಕ್ತಿ ಯೋಗಿಗೆ ಶ್ರೇಯಸ್ಸಾಗುವುದು ಯಾವುದರಿಂದ? ಭಕ್ತಿ ಯೋಗಿ ಅಂದ್ರೆ ದೇವತೆ ಅಂತ ಅರ್ಥ. ಜ್ಞಾನದಿಂದಲೂ ಅಲ್ಲ, ವೈರಾಗ್ಯದಿಂದಲೂ ಅಲ್ಲ. ವೈರಾಗ್ಯ ಬೇಕಾಗಿಲ್ಲ ಅವನಿಗೆ ಅಂತ ಭಕ್ತಿ ಯೋಗಿಗೆ. ದೇವತೆಗಳಿಗೆ ಪರಮಾತ್ಮನಲ್ಲಿ ದೃಢವಾದ ಭಕ್ತಿ ಇದ್ದೇ ಇರ್ತದೆ, ಸಹಜವಾಗಿರ್ತದೆ. ಅವರು ಪ್ರಪಂಚದ ಸೃಷ್ಟಿ, ತತ್ವಗಳ ಮೇಲಿನ ಅಭಿಮಾನ ಮೊದಲಾದ ಕಾರ್ಯಗಳಲ್ಲಿ ತೊಡಗಿರ್ತಾರಲ್ಲ, ಅವೆಲ್ಲ ಪರಮಾತ್ಮ ಸೇವೆ ಎನ್ನುವ ಭಾವನೆಯನ್ನು ಇಟ್ಕೊಂಡು ಭಗವಂತನಲ್ಲಿ ಪೂಜಾ ರೂಪವಾಗಿ ಅದನ್ನು ಮಾಡ್ತಾ ಇರ್ತಾರೆ ಅವರು. ಅದನ್ನು ಅವನನ್ನು ಬಿಟ್ಟು ಅವ್ರ ಮನಸ್ಸು ಚಲಿಸುವುದೇ ಇಲ್ಲ. ಆದ್ರಿಂದ ಪ್ರಪಂಚದ ಬಗ್ಗೆ ವೈರಾಗ್ಯ ಅವರಿಗೆ ಬೇಕಾಗಿಲ್ಲ. ಸನಕಾದಿ ಯೋಗಿಗಳಿಗೆ ಅದು ಬೇಕಾಗ್ತದೆ. ವೈರಾಗ್ಯ ಅಂತನ್ನುವುದು ಈ ದೇವತೆಗಳಿಗೆ ಶ್ರೇಯಸ್ಕರ ಅಲ್ಲ. ಅಲ್ಲೊಂದು ವಿಷಯ ಇದೆ ಭಾಗವತ ತಾತ್ಪರ್ಯದಲ್ಲಿ, ವ್ಯಾಖ್ಯಾನದಲ್ಲಿ, ಅಲ್ಲೂ ಕೂಡ ಪುರಾಣಿಕಾಚಾರ್ಯರೇ ಅದನ್ನ ವರ್ಣನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯವನ್ನು, ಐತರೇಯ ಉಪನಿಷತ್ತಿನ ಭಾಷ್ಯ, ಇವೆರಡನ್ನೂ ಕೂಡ ಕನ್ನಡಿಸಿದವರು ಇವರೇ, ಪುರಾಣಿಕಾಚಾರ್ಯರೇ. ವೈರಾಗ್ಯ ಅವರಿಗೆ ಶ್ರೇಯಸ್ಕರ ಅನಿಸೋದಿಲ್ಲ ದೇವತೆಗಳಿಗೆ. ಹೊರತು ವಿಷಯಾಸಕ್ತಿ ಅನ್ನುವುದು ಅವರ ಭಕ್ತಿಗೆ ವಿರೋಧಿ ಆಗೋದಿಲ್ಲ, ಭಕ್ತಿಗೆ ಪೋಷಕವೇ ಆಗ್ತದೆ. ಆದ್ರಿಂದ ಭಗವಂತ ಅದನ್ನು ಮೆಚ್ಚುತ್ತಾನೆ. ಸ್ವರ್ಗದ ಸಿಂಹಾಸನದ ಅವಕಾಶವನ್ನು, ಏರುವ ಅವಕಾಶವನ್ನು ನೀಡಿ ವಿಷಯ ಭೋಗವನ್ನ ಅನುಭವಿಸ್ಲಿಕ್ಕೆ ಅವನೇ ಪ್ರೇರಿಸ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಈ ಐತರೇಯ ಉಪನಿಷತ್ತಿನ ನಾನು ಈ ಓದಿದ ಭಾಗವನ್ನ ಅವರೇ ಅಲ್ಲಿ ಉಲ್ಲೇಖಿಸ್ತಾರೆ. ಇದಿ ಅಮುಂ ಲೋಕಂ ಅಶ್ನುವೀತ ಆತ್ಮೈವೇನಂ ಮನ್ಯೇತ. ಈ ಅಪ್ಸರಾ ಸ್ತ್ರೀಯರ ಸಹವಾಸ ಮತ್ತೆ ದೇವಲೋಕದ ಆಧಿಪತ್ಯ, ಇದರಲ್ಲಿ ವೈರಾಗ್ಯವನ್ನು ತಾಳಬಾರದು ಇಂದ್ರಾದಿ ದೇವತೆಗಳು. ಅದು ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಅವರಲ್ಲಿ ಗಾಢವಾಗಿ ಭಕ್ತಿ ಏನಿದೆ, ಆದ್ರಿಂದ ಆ ಭಕ್ತಿಯ ಪೋಷಣೆಗೆ ವೈರಾಗ್ಯ ಅಂತ ಅನ್ನೋದು ಉಪಯುಕ್ತವಲ್ಲ. ಇದನ್ನೇ ಭಾಗವತ ನ ನಿರ್ವಿಣ್ಣ ನಚ ವೈರಾಗ್ಯಾತ್ ಅಂತ ವರ್ಣನೆ ಮಾಡಿದೆ. ಮದ್ಭಕ್ತಿಯುಕ್ತಸ್ಯ ಭಕ್ತ್ಯನುಸಾರಿ ಜ್ಞಾನ ವೈರಾಗ್ಯೇ ವಿನಾ ಅನ್ಯಸ್ಮಾತ್ ಜ್ಞಾನಾತ್ ವೈರಾಗ್ಯಾಚನ ಶ್ರೇಯೋ ಭವೇತ್. ರಾಗಿಣೋಪಿ ವಿಮುಚ್ಯಂತೆ ದೇವಾ ನಾಸ್ತ್ಯತ್ರ ಸಂಶಯ. ನನ್ನಲ್ಲಿ ಈಗಾಗಲೇ ಭಕ್ತಿಯನ್ನು ಯಾರು ಹೊಂದಿದ್ದಾರೆ, ಆ ಭಕ್ತಿಗೆ ಉಪಯೋಗ ಆಗುವಂತಹ ಜ್ಞಾನ ಮತ್ತು ವೈರಾಗ್ಯ ಅವ್ರಿಗೆ ಬೇಕೇ ಹೊರತು ಬೇರೆ ಯಾವ ಜ್ಞಾನ ವೈರಾಗ್ಯದಿಂದ ಅವರಿಗೆ ಏನೂ ಉಪಯೋಗ ಇಲ್ಲ. ಸ್ವರ್ಗ ಸುಖದಲ್ಲಿ, ಅಪ್ಸರಾ ಸಂಘ ಸುಖದಲ್ಲಿ ಅವರು ಆಸಕ್ತರಾದರೂ ಮುಕ್ತಿಯನ್ನು ಹೊಂದುತ್ತಾರೆ ದೇವತೆಗಳು ಅಂತ ಅಲ್ಲಿ ವರ್ಣನೆ ಬಂದಿದೆ. ಸ್ಮರ್ತವ್ಯೇ ವಿಷಯೇ ದೋಷಾಹ ಯತಿಭಿ ನತು ದೈವತೈ. ವಿಷಯ ಪದಾರ್ಥಗಳಲ್ಲಿ ಇರುವ ಕುಂದು ಕೊರತೆಗಳನ್ನ, ದೋಷಗಳನ್ನ ಸನಕಾದಿ ಕೆಲವು ಋಷಿಗಳು ಆಲೋಚನೆ ಮಾಡಬೇಕು. ದೇವ, ಋಷಿ, ಪಿತೃಪಾಹ, ನರಾಹ ಅಂತ ಹೀಗೇನು ಕೆಲವು ವರ್ಗೀಕರಣಗಳಿವೆ. ಅಲ್ಲಿ ದೇವತೆಗಳು ವಿಷಯ ಸುಖ ಅದೆಲ್ಲವೂ ಕೂಡ ತುಚ್ಛ, ವಿಷಯ ಪದಾರ್ಥಗಳು ಕ್ಷುಲ್ಲಕ ಅಂತ ಆಲೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ಸನಕ ಮೊದಲಾದ ಕೆಲವು ಯೋಗಿಗಳು ಮಾತ್ರ ಅದನ್ನು ಮಾಡಬೇಕು. ಮನುಷ್ಯರಾದವರಂತೂ ನಾವು ವಿಷಯ ಪದಾರ್ಥಗಳನ್ನು ತುಚ್ಛ ಅಂತ ಯಾವತ್ತು ಚಿಂತಿಸ್ತಾನೆ ಇರಬೇಕು. ಇದು ಐತರೇಯ ಉಪನಿಷತ್ತು ಮತ್ತು ಭಾಗವತ ತಾತ್ಪರ್ಯಗಳ ಒಂದು ಸಾರ. ಆದ್ರಿಂದ ಅಪ್ಸರೆಯರು ಕೂಡ ಅದೇ ಒಂದು ಶ್ರೇಷ್ಠವಾದ ಸ್ಥಾನಕ್ಕೆ ಸೇರಿದವರು. ಧನ ಸಂಪಾದನೆಗಾಗಿ ಅವರು ಅದನ್ನು ಮಾಡೋದಿಲ್ಲ ಪ್ರಾಯ. ಯಾರಾದರೂ ದೇವತೆಗಳು ಅವರಿಗೆ ಧನವನ್ನು ಕೊಟ್ರೆ ಅಥವಾ ಕಾಣಿಕೆಗಳನ್ನು ಕೊಟ್ಟರೆ ಅವರು ಸ್ವೀಕಾರ ಮಾಡ್ಯಾರ. ಸ್ವರ್ಗ ಮೊದಲಾದ ಸ್ಥಾನಗಳಲ್ಲಿದ್ದಿರುವಂತಹ ಯಾವುದೇ ದೇವತೆಗಳಿಗೆ ಈ ಐಶ್ವರ್ಯ ಅಂತ ಅನ್ನೋದು ಸಹಜವಾಗಿ ಸಿದ್ಧಿಸ್ತಾ ಇರ್ತದೆ. ಐಶ್ವರ್ಯಕ್ಕಾಗಿ ಅವರು ದುಡಿಬೇಕಾಗಿಲ್ಲ. ಇಲ್ಲಿ ಈ ಜಗತ್ತಿನಲ್ಲಿ ನಾವು ಉದ್ಯೋಗ, ವ್ಯವಹಾರ, ವ್ಯಾಪಾರ ಇತ್ಯಾದಿಗಳು ಯಾವುದೋ ಒಂದನ್ನು ಮಾಡಬೇಕು. ಒಂದ ಸರ್ವಿಸ್ ಕೊಡಬೇಕು ಇನ್ನೊಬ್ಬರಿಗೆ, ಅಥವಾ ಪದಾರ್ಥಗಳನ್ನ ಉತ್ಪಾದನೆ ಮಾಡಿ ಕೃಷಿ ಮೊದಲಾದ ಮತ್ತೆ ಕೈಗಾರಿಕೆ ಮೊದಲಾದ ಸಾಧನಗಳಿಂದ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಇನ್ನೊಬ್ಬರಿಗೆ ಮಾರಬೇಕು. ಉತ್ಪಾದನೆ ಮಾಡ್ಲಿಕ್ಕಾಗದೆ ಹೋದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಸರ್ವಿಸನ್ನು ಇನ್ನೊಬ್ಬರಿಗೆ ಕೊಡಬೇಕಾಗ್ತದೆ. ಆದರೆ ಸ್ವರ್ಗಲೋಕದಲ್ಲಿ ಸಂಪತ್ತನ್ನು ದುಡ್ಡನ್ನು ದುಡಿಯುವುದಕ್ಕಾಗಿ ಯಾರೂ ಯಾವ ಉದ್ಯೋಗವನ್ನು ವ್ಯವಹಾರವನ್ನು ಮಾಡಬೇಕಾಗಿಲ್ಲ. ಆದ್ರಿಂದ ಧನ ಸಂಪಾದನೆಗಾಗಿ ಅಪ್ಸರೆಯರು ಮಾಡ್ತಾರೆ ಅಂತ ಪುರಾಣಿಕಾಚಾರ್ಯರ
ಅಭಿಪ್ರಾಯ ಇರ್ಲಿಕ್ಕಿಲ್ಲ. ಪುರಾಣಿಕಾಚಾರ್ಯರು ಬರೆದಿದ್ದಾರೆ, ಪಿಂಗಳೆ ಹಾಗೆ ಮಾಡಲಿಲ್ಲ, ತಾನು ಕೇಳಿದಷ್ಟು ಹಣ ಕೊಡಲಾರದ ಬಡಪಾಯಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ತನ್ನ ಸಂಘವನ್ನು ನಿರಾಕರಿಸ್ತಾ ಇದ್ಲು ಅಂತ. ಇದು ಅವಳದೇನು ದೋಷ ಅಂತೇನು ಕಾಣೋದಿಲ್ಲ. ಯಾರು ದುಡ್ಡು ಕೊಡ್ತಿದ್ರೋ ಆ ದುಡ್ಡು ಕೊಟ್ಟವರಿಗೆ ಅವಳು ತನ್ನ ಸಹವಾಸ ಕೊಡ್ತಿದ್ಲು, ತಾನೂ ಸುಖ ಪಡ್ತಿದ್ಲು, ಅವಳಿಗೂ ಉಳಿದವರಿಗೂ ಸುಖ ಕೊಡ್ತಿದ್ಲು. ಭೂರಿದ ಹೆಚ್ಚು ದುಡ್ಡು ಕೊಡುವವನು ಅವಳು ಬಯಸ್ತಾ ಇದ್ಲು, ಇದು ಸರಿ. ಆದರೆ ಬಡಪಾಯಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ತನ್ನ ಸಂಘವನ್ನು ನಿರಾಕರಿಸ್ತಾ ಇದ್ಲು ಅಂತ ಹಾಗೇನು ಹೇಳಬೇಕಾದ ಒಂದು ಶ್ಲೋಕ ಮೂಲ ಭಾಗವತದಲ್ಲಿ ನನಗೆ ಕಾಣಲಿಲ್ಲ. ಒಬ್ಬ ವೈದ್ಯನಾದವನು ಹಣ ಕೊಡಲಾದ ಬಡಪಾಯಿಗೆ ಚಿಕಿತ್ಸೆಯನ್ನು ನಿರಾಕರಿಸುವಂತೆ, ಈ ಒಬ್ಬ ವೇಶ್ಯೆ ಹಣ ಕೊಡಲಾಗದ ತಾನು ಡಿಮ್ಯಾಂಡ್ ಮಾಡಿದಷ್ಟು ಹಣ ಕೊಡಲಾಗದ ಬಡಪಾಯಿ ಕಾಮಕನೊಬ್ಬರಿಗೆ ನಿರ್ದಾಕ್ಷಿಣ್ಯವಾಗಿ ತನ್ನ ಸಂಘವನ್ನು ನಿರಾಕರಣೆ ಒಂದು ವೇಳೆ ಮಾಡಿದ್ರೂ ಅದೇನು ತಪ್ಪಲ್ಲ. ಒಬ್ಬರಿಗೆ ಅವರವರ ಜೀವನಕ್ಕೆ ಅವರ ರೋಗ ಪರಿಹಾರಕ್ಕಾಗಿ ಚಿಕಿತ್ಸೆ ಮೊದಲಾದವುಗಳ ಅತ್ಯಗತ್ಯ ಇರ್ತದೆ. ಅದನ್ನ ಕೆಲವು ಬಾರಿ ಆ ರೋಗಿಯಾದವನು ಸಾಕಷ್ಟು ಧನ ಕೊಡದೆ ಹೋದ್ರೂ ಕೂಡ ಮಾಡಬೇಕಾಗ್ತದೆ ವೈದ್ಯ. ಆದರೆ ಈ ಸಂಘ ಸುಖ, ದೇಹ ಸುಖ ಅಂತ ಅನ್ನೋದು ಹಾಗೆ ಜೀವನಾವಶ್ಯಕವಾದ ವಸ್ತು ಏನಲ್ಲ. ಅದನ್ನ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪತ್ನಿಯಲ್ಲೇ ಪೂರೈಸ್ಕೋಬೇಕು. ಯಾರೋ ಬಡಪಾಯಿ ಆಗಿದ್ದಾನೆ, ಬಹಳ ಸುಖದ ಅಪೇಕ್ಷೆ ಇದೆ ಅವನಿಗೆ, ಆದ್ರೆ ಕೇಳಿದಷ್ಟು ದುಡ್ಡು ಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಆತನನ್ನ ನಿರಾಕರಿಸಿದ್ರೆ ಅದು ಆತನಿಗೆ ಮಾಡಿದ ಅನ್ಯಾಯ ಏನಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕು. ಪುರಾಣಿಕಾಚಾರ್ಯರ ಮಾತಿನಲ್ಲಿ ಅಂಥ ಬಡಪಾಯಿ ಅಂತ ಹೇಳಿದ್ರಿಂದ ಆ ವ್ಯಕ್ತಿಗೆ ಕಾಮುಕ ವ್ಯಕ್ತಿಗಳು ಅನ್ಯಾಯ ಮಾಡ್ತಿದ್ಲೇನೋ ಅಂತ ಕಾಣಿಸ್ತದೆ. ಹಾಗೆ ಹೇಳಬೇಕಾಗಿಲ್ಲ ಅಂತ ನನ್ನ ಆಲೋಚನೆ. ಹೀಗೆ ಅಪ್ಸರಾ ವೃತ್ತಿಯನ್ನು ವೇಷಾವೃತ್ತಿಯನ್ನು ಮಾಡಿದ್ಲಲ್ಲ, ಹಾಗಾಗಿ ಅವಳು ಮೂಲತಃ ಬ್ರಹ್ಮಜ್ಞಾನಿಯಾದ ಅಪ್ಸರೆಯಾಗಿದ್ದು ತ್ರಿವಕ್ರೆಯಾಗಿ ಹುಟ್ಟಿಬಿಟ್ಲು ಈ ವಿಕೃತವಾದ ಶರೀರದ ಕಾರಣದಿಂದಾಗಿ. ಅದು ಅವಳ ಪ್ರಾರಬ್ಧ. ವಸ್ತುತಃ ಪಿಂಗಳ ಅನ್ನೋ ಹೆಸರಿನಿಂದ ವೇಷಿಯಾಗಿ ಹುಟ್ಟಿದ್ದು ಕೂಡ ಒಂದು ಪ್ರಾರಬ್ಧವೇ ನನ್ನ ಆಲೋಚನೆ. ಯಾರ್ಯಾರು ಮಾನುಷ ವ್ಯಕ್ತಿಗಳ ಸಂಘ ನಡೆಸಬೇಕಾಯ್ತಲ್ಲ ಅವಳು, ಅದನ್ನ ಸಾಮಾನ್ಯವಾಗಿ ಅಪ್ಸರೆಯರು ಅಪೇಕ್ಷೆ ಪಡೋದಿಲ್ಲ. ಆದ್ರಿಂದ ಪಿಂಗಳಿಯಾಗಿ ಹುಟ್ಟಿದ್ದು ಮುಂದೆ ತ್ರಿವಕ್ರೆಯಾಗಿ ಹುಟ್ಟಿದ್ದು ಎರಡೂ ಕೂಡ ಪ್ರಾರಬ್ಧವೇ. ಮುಂದೆ ಕೃಷ್ಣನ ದರ್ಶನ ಮಾಡಿ ಅವನ ಅನುಗ್ರಹದಿಂದ ತನ್ನ ವಕ್ರಗಳನ್ನು ಕಳ್ಕೊಂಡು ಅವನ ಅಂಗಸಂಗವನ್ನು ಕೂಡ ಪಡೆದಳು. ಹೀಗೆ ಯಾವಾಗಲೂ ನನಗೆ ಸುಖ ಕೊಡಬಲ್ಲಂಥ ಭಗವಂತನೇ ನನ್ನ ಒಳಗಿದ್ದಾನೆ, ಆದ್ರೆ ಅವನನ್ನು ಮರೆತು ಈ ತುಚ್ಛರಾದ ಕಾಮುಕರನ್ನ ನಾನು ಕರೆಸ್ಕೊಂಡ್ಬಿಟ್ನಲ್ಲ ಅಂತ ಅವಳು ಪರಿತಪಿಸ್ತಾ ಇದ್ದಾಳೆ. ಹೀಗೆ ಅವಳಿಗೆ ವಿಷಯದ ಬಗ್ಗೆ ವೈರಾಗ್ಯ ಬಂದಿತ್ತು, ಹರಿಯಲ್ಲಿ ಭಕ್ತಿ ಬಂದಿತ್ತು. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ವಿಷ್ಣು ತೀರ್ಥರು ನಾನು ನಿತ್ಯ ರಮಣ ಜ್ಞಾನಾಭಾವೇನ ಅನಿತ್ಯ ರಮಣಂ ಸೇವೇತಿ ಪ್ರಾಗವಹಿತಂ ಅಂತ ಮತ್ತೊಂದಿಷ್ಟು ವಿವರಿಸಿದ್ದಾರೆ. ವೈರಾಗ್ಯ ಹೇಗೆ ಬಂತು ಅವಳಿಗೆ? ಶಾಶ್ವತವಾದ ಸಂಘ ಸುಖ ಕೊಡಬಲ್ಲ ಭಗವಂತ ಇದ್ದಾನೆ ಅಂತ ಹೇಗೆ ತೀರ್ಮಾನ ಮಾಡಿದ್ಲು? ಅವನಿಗೂ ಒಂದು ದೇಹ ಇದೆಯಾ? ಆ ದೇಹ ನಿತ್ಯವೇ ಅನಿತ್ಯವೇ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿ, ಅವನು ದೇಹ ಅವನಿಗೂ ಇತ್ತು ಅಂದ ಮೇಲೆ ಅದು ಅನಿತ್ಯವಾಗಿರ್ಬೇಕಲ್ಲ. ನಮ್ದೆಲ್ಲ ದೇಹ ಅನಿತ್ಯ ಆದಂತೆ ಅವನ ದೇಹವೂ ಅನಿತ್ಯ ಆಗಿರ್ಬೇಕು. ಆ ಅನಿತ್ಯ ದೇಹ ಇರುವಂತಹ ಪರಮಾತ್ಮನನ್ನ ಅವನನ್ನಾದ್ರೂ ನಾವು ಹೇಗೆ ಭಜಿಸಬೇಕು ಅಂತ ಅವಳು ಪ್ರಶ್ನೆ ಮಾಡಿಕೊಂಡು ಹೀಗೆ ಹೇಳ್ಕೋತಾಳೆ. ಅವನಿಗೂ ದೇಹ ಇದೆ, ಆದ್ರೆ ಅದು ಅನಿತ್ಯವಾದ್ದಲ್ಲ, ಭೌತವಾದ್ದಲ್ಲ. ಭೌತವಾಗಿದ್ರೆ ಅನಿತ್ಯ, ಮತ್ತೆ ಅದಕ್ಕೆ ಮುಪ್ಪು ಇತ್ಯಾದಿ ರೋಗಗಳು. ನನ್ನ ಪ್ರಿಯಕರನಾದ ಭಗವಂತನಿಗೆ ಜ್ಞಾನಾನಂದಮಯವಾದ ಸುಖಗಂಧವಾದ ಬೆಳಕಿನಂಥ ದೇಹ ಇದೆ. ಅವನು ನನಗೆ ಆ ಸುಖವನ್ನು ಕೊಡ್ತಾನೆ, ಈ ಜಗತ್ತಿನಲ್ಲಿಯೂ ಕೊಡ್ತಾನೆ, ಮತ್ತೆ ಮುಕ್ತಿಯಲ್ಲಿಯೂ ಕೊಡ್ತಾನೆ. ಅವನನ್ನು ನಾನು ಮರೆತು ಬೇರೆ ಎಲ್ಲೋ ಮನಸ್ಸು ಮಾಡಿಬಿಟ್ನಲ್ಲ ಅಂತ ಅವಳು ಪರಿತಪಿಸ್ತಾ ಇದ್ದಾಳಷ್ಟೆ. ಇದು ಪಿಂಗಳೆಯ ಉದ್ಗಾರ ಪುರುಷರಿಗೂ ವೈರಾಗ್ಯದ ಬೋಧಕವೇ, ಸ್ತ್ರೀಯರಿಗೂ ಅದು ವೈರಾಗ್ಯದ ಬೋಧಕವೇ. ಈ ಹಿಂದೆ ಇದನ್ನ ಅನೇಕ ಬಾರಿ ಹೇಳಿದ್ದೀನಿ, ಮತ್ತೊಂದು ಬಾರಿ ಅದನ್ನು ತಿಳ್ಕೊಳ್ಬೇಕು. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ಅಜಿತೇಂದ್ರಿಯ
ಪ್ರಲೋಭಿತ ಪತತ್ಯಂಧೆ ತಮಸ್ಯಗ್ನೋ ಪತಂಗವಂತ ಅಂತ ಇದೇ 11ನೇ ಸ್ಕಂದದ 8ನೇ ಅಧ್ಯಾಯದ 7ನೇ ಶ್ಲೋಕ ಹೊಂದಿದೆ. ಸ್ತ್ರೀ ಎನ್ನುವುದು ಭಗವಂತ ನಿರ್ಮಿಸಿದ ಒಂದು ಮಾಯೆ. ಅವಳ ಹಾವಭಾವಕ್ಕೆ ಇವನು ಮನಸೋಲ್ತಾನೆ. ಮೊದಲೇ ಇಂದ್ರಿಯಗಳ ಮೇಲೆ ಹತೋಟಿ ಇರೋದಿಲ್ಲ. ಮನಸೋತು ದುರ್ಗತಿಗೆ ಹೋಗಿ ಬೀಳ್ತಾನೆ. ಅಂಧಂತಮಸ್ಸಿಗೆ ಅಂದರೆ ಶಾಶ್ವತವಾದ ದುರ್ಗತಿಗಲ್ಲ, ತಾತ್ಕಾಲಿಕವಾದ ಸುಲಭವಾಗಿ ಮೇಲೇಳಲಾಗದ ದುರ್ಗತಿಗೆ ಹೋಗ್ತಾನೆ ಅಂತ ಅಭಿಪ್ರಾಯ. ಈ ಅಗ್ನಿಯಲ್ಲಿ ಪತಂಗ ಹೋಗಿ ಬಿದ್ದಂತೆ. ಇದು ಪುರುಷನಿಗೆ ಕೊಟ್ಟಂತ ಎಚ್ಚರಿಕೆ. ಯಾಕೆಂದ್ರೆ ಪುರುಷನ ಪಾಲಿಗೆ ಸ್ತ್ರೀ ಒಂದು ದೇವಮಾಯ, ಸ್ತ್ರೀಯ ಪಾಲಿಗೆ ಪುರುಷನೂ ಕೂಡ ಒಂದು ದೇವಮಾಯನೇ. ಪುರುಷನಲ್ಲಿ ಕೂಡ ಸ್ತ್ರೀಯಲ್ಲಿ ಇರುವಂತೆ ಅಲ್ಲದೆ ಇದ್ರೂ ಸ್ವಲ್ಪ ಭಿನ್ನವಾದ ಹಾವಭಾವಗಳಿರ್ತವೆ. ಹೀಗೆ ನಾವು ಆ ಸಂದೇಶವನ್ನ, ಅಲ್ಲಿ ಒಳಗಿದ್ದ ಸಂದೇಶವನ್ನು ಹೊರಗೆ ಪ್ರಯತ್ನದಿಂದ ತರಬೇಕಾಗ್ತದೆ. ಕೇವಲ ಇದು ಪುರುಷನಿಗೆ ಮಾಡಿದ ಉಪದೇಶ ಅಲ್ಲ, ಪುರುಷನಿಗೆ ಸ್ತ್ರೀ ಒಂದು ದೇವಮಾಯೆ ಅಂತ ಹೇಳಿದ್ದ ಉದ್ದೇಶ ಶಾಸ್ತ್ರಕಾರರದಲ್ಲ. ಸ್ತ್ರೀಯರಿಗೆ ಪುರುಷ ಮಾಯೆ, ಪುರುಷರಿಗೆ ಸ್ತ್ರೀ ಒಂದು ಮಾಯೆ ಅಂತ ಅದರ ತಾತ್ಪರ್ಯ. ಅವನ ವರ್ತನೆಗಳು, ದೇಹದ ಭಾಷೆ, ಸಂಕೇತಗಳು ಇವು ಕೂಡ ಸ್ತ್ರೀಯನ್ನ ಆಕರ್ಷಿಸ್ತವೆ. ಹಾಗೆ ಅವಳು ಕೂಡ ಈ ತಮಸ್ಸರಲ್ಲಿ ಬಿದ್ದು ಬಿಡ್ತಾಳೆ ಅಂತ ಅರ್ಥ. ಅದು ದೇವಮಾಯೆ ಅಂತಿದೆಯಲ್ಲ, ವಿವಾಹಿತ ಸ್ತ್ರೀಯೊಬ್ಬಳಿಗೆ ಅವಳ ಗಂಡ ಮಾಯೇನೋ, ಅಥವಾ ವಿವಾಹಿತ ಪುರುಷನಾದವನಿಗೆ ಅವನ ಪತ್ನಿ ಅದು ಮಾಯೆಯೋ, ಅಥವಾ ಪರಸ್ತ್ರೀ ಮತ್ತು ಪರಪುರುಷ ಮಾತ್ರ ಮಾಯೆಯ ಅಂತ ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ, ಸ್ತ್ರೀ ಆಗಲಿ ಪುರುಷ ಆಗಲಿ, ಪರಪುರುಷ ಅಥವಾ ಪರಸ್ತ್ರೀ ಅದಂತೂ ಮಾಯೆ. ವಿವಾಹ ಬಾಹ್ಯವಾದಂತಹ ಸಂಬಂಧಗಳು, ವಿವಾಹಕ್ಕಿಂತ ಮುಂಚೆ, ವಿವಾಹದ ಬಳಿಕ ಹೇಗೆ ಆಗಲಿ, ಅವೆಲ್ಲವೂ ಕೂಡ ಪರಪುರುಷ ಪರಸ್ತ್ರೀಯರ ಸಮಾಗಮ ಅಂತನ್ನೋದು ಅವರಿಗೆ ಬಾಧಕವೇ. ಆದ್ದರಿಂದ ಸ್ತ್ರೀಯೂ ಪುರುಷನೂ ಇಬ್ಬರೂ ಕೂಡ ದೇವಮಾಯೆ, ಸ್ತ್ರೀ ಮತ್ತು ಪುರುಷರ ಪಾಲಿಗೆ. ಮತ್ತೆ ವಿವಾಹಿತನಾದವನಿಗೆ ತನ್ನ ಪತ್ನಿ, ವಿವಾಹಿತಳಾದವಳಿಗೆ ತನ್ನ ಪತಿ, ಅವರು ಕೂಡ ಒಂದು ರೀತಿ ದೇವಮಾಯೆ. ನಾವು ವಿವಾಹಿತರಾಗಿದ್ದು ಕೂಡ ಧರ್ಮದ ಪರಿಧಿಯಲ್ಲೇ ಸುಖವನ್ನು, ಗೃಹಸ್ಥ ಧರ್ಮದ ಸುಖವನ್ನು ಅನುಭವಿಸ್ತಾ ಇದ್ರು ಕೂಡ ಅಲ್ಲೇ ಮೈ ಮರಿಬಾರದಲ್ಲ. ಭಗವಂತನನ್ನ ನೆನಪಿಸ್ಕೊಳ್ಬೇಕು. ಭಗವಂತನನ್ನ ನೆನಪಿಸಿಕೊಳ್ಳದಂತೆ ತನ್ನ ಸಂಸಾರದಲ್ಲೇ ತಾನು ಕುಟುಂಬ ರಾಮರಾಗಿ ಸುಖ ಅನುಭವಿಸ್ತಾ ಇದ್ರೆ ಆವಾಗದು ಮಾಯೆ ಅಂತಾನೆ ಅನಿಸ್ಕೋತದೆ. ಜೀವನದಲ್ಲಿ ಗಂಡನ ಪಾತ್ರ ಬಹಳ ದೊಡ್ಡದು. ಹೆಂಡತಿಗೆ, ಗಂಡನಿಗೆ ಹೆಂಡತಿಯ ಸ್ಥಾನ ಅಂತನ್ನೋದು ಬಹಳ ದೊಡ್ಡದು. ಅದು ಹೌದು. ಆದರೆ ಗಂಡನಿಗೆ ಹೆಂಡತಿಗಿಂತ ಭಗವಂತ ದೊಡ್ಡವನು, ಹೆಂಡತಿಗೆ ಗಂಡನಿಗಿಂತ ಭಗವಂತ ದೊಡ್ಡವನು ಅನ್ನುವಂಥ ಎಚ್ಚರ ಯಾವಾಗಲೂ ಇರಬೇಕು. ಆ ಎಚ್ಚರ ಇಲ್ಲದೆ ಹೋದ್ರೆ ಗಂಡನಿಗೆ ಹೆಂಡತಿ ಮಾಯೆ, ಹೆಂಡತಿಗೆ ಗಂಡ ಮಾಯೆ. ಅನೈತಿಕವಾದ ಕಾಮ ಇತ್ಯಾದಿಗಳು ಹುಟ್ಟಿದಾಗ, ಅಂಥ ಆಕರ್ಷಣೆಗಳು ಹುಟ್ಟಿದಾಗ, ಸಾಮಾನ್ಯವಾಗಿ ಯಾವುದೇ ಸ್ತ್ರೀಗೆ ಯಾವುದೇ ಪುರುಷ, ಯಾವುದೇ ಪುರುಷನಿಗೆ ಯಾವುದೇ ಸ್ತ್ರೀ, ಅದೆಲ್ಲವೂ ಕೂಡ ಮಾಯೆ ಅಂತಾನೆ ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಶ್ಲೋಕಗಳು, ಶಾಸ್ತ್ರದ ಕೆಲವು ಉಪದೇಶಗಳು ಕೇವಲ ಪುರುಷರಿಗೆ ಮಾತ್ರ ಉಪದೇಶ ಕೊಡ್ತಾವೇನೋ ಅನ್ನುವಂತೆ ಕಾಣಿಸ್ತಿರ್ತಾವೆ ಕೆಲವು ಕಡೆ. ಆದರೆ ಅದರ ಅಂತರಂಗದ ಅರ್ಥವನ್ನು ತಿಳ್ಕೊಳ್ಬೇಕು. ಉಪದೇಶ ಸ್ತ್ರೀಗೂ ಕೂಡ ಇದ್ದೇ ಇರ್ತದೆ. ಸ್ತ್ರೀಯೂ ಕೂಡ ಭೌತಿಕವಾದ ದೇಹದಲ್ಲೇ ಇದ್ದಾಳೆ. ಅವಳಿಗೂ ಕೂಡ ಈ ಎಲ್ಲ ಥರದ ಕಾಮನೆಗಳು ಕಾಡಿಯೇ ಕಾಡ್ತವೆ. ವೈರಾಗ್ಯ ಬರಬೇಕಾದದ್ದು ಸ್ತ್ರೀಗೂ ಬರಬೇಕು, ಪುರುಷನಿಗೂ ಬರಬೇಕು. ಇಬ್ಬರು ಅಂಥ ಸಾಧನೆಯನ್ನ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂಥ ಶಾಸ್ತ್ರದಲ್ಲಿರುವ ಉಪದೇಶವನ್ನ ನಾವು ಹೊರಗೆ ಹಾಕಬೇಕಾಗ್ತದೆ, ನಮ್ಮ ಅಧ್ಯಯನಗಳ ಮೂಲಕ ಮತ್ತೆ ಪ್ರವಚನಗಳ ಮೂಲಕ. ಹಾಗೆ ಅಂಥ ಸಂದೇಶವನ್ನು ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪದಂತೆ ಆ ಸಂದೇಶವನ್ನು ಪ್ರಯತ್ನಪೂರ್ವಕವಾಗಿ ನಾವು ಪಡೆದುಕೊಂಡು
ಆ ಮೂಲಕ ಸಾಧನೆಯ ಶಿಖರವನ್ನು ಏರಬೇಕಾಗ್ತದೆ. ಅದಕ್ಕಾಗಿ ಇದೆಲ್ಲವನ್ನು ಕೂಡ ಹೇಳಿದೆ. ಬಹುತೇಕ ನಾನು ಹೇಳ್ತಿರುವುದೆಲ್ಲವೂ ಸ್ವಗತವೇ. ನಾನು ಹೇಗೆ ಇರಬೇಕು ಈಗ ಮತ್ತೆ ಮುಂದೆ ಕೂಡ, ಮುಂದಿನ ಜನ್ಮಗಳಲ್ಲಿಯೂ ಕೂಡ ಅನ್ನೋದಕ್ಕೆ ನನಗೆ ನಾನು ಕೊಟ್ಕೊಳ್ತಾ ಇರುವಂತಹ ಒಂದು ಬೋಧನೆ ಇದು, ಎಚ್ಚರಿಕೆಯ ಸಂದೇಶಗಳಿವು. ಇದರಿಂದ ಇನ್ನೊಬ್ಬರಿಗೂ ಇದನ್ನು ಕೇಳಿದವರಿಗೆ ಸಂತೋಷ ಆಗುವುದಾದರೆ, ಅವರಿಗೆ ಸಿಗಬೇಕಾದಂತಹ ಸಂದೇಶ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಸಿಕ್ಕಿತು ಅಂತಾದರೆ, ಸಂತೋಷ ಆಯಿತು ಅಂತಾದರೆ, ಅದು ಹೆಚ್ಚಿನದಷ್ಟೇ. ಮೂಲತಃ ಇದೆಲ್ಲವೂ ಸ್ವಗತವೇ. ಅಲ್ಲಿಗೆ 94ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.